ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ದಿನಾಂಕ 23, 24, 25 3 ದಿವಸಗಳ ಕಾಲ ಶುಕ್ರವಾರ, ಶನಿವಾರ, ಭಾನುವಾರ ಬೊಂಬೆನಾಡಿನ ಗಂಗೋತ್ಸವದ ಕಾರ್ಯಕ್ರಮದ ಈ 3 ದಿವಸಗಳ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಇವತ್ತು ಈಗಾಗಲೇ ಕೆಲವು ಕ್ರೀಡೆಗಳು ಮುಗಿದಿವೆ. ಇನ್ನೇನಿದ್ರು ಕೆಲವು ಕ್ರೀಡೆಗಳು ಸೆಮಿಫೈನಲ್ ಮತ್ತೆ ಫೈನಲ್ಸ್ ನಾವು 22, 23ನೇ ತಾರೀಕು ಮುಗಿಸ್ತಾ ಇದೀವಿ. ಇಲ್ಲಿ ಮುಗಿದಂತ ಎಲ್ಲಾ ತರದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂತಿಮವಾಗಿ ಜಿಲ್ಲಾ ಮಟ್ಟಕ್ಕೆ ಇದೇ ತಿಂಗಳು 28, 29, 30, 31 ಮತ್ತೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿಗೆ ನಾವು ಇಲ್ಲಿಂದ ಆಯ್ಕೆ ಮಾಡಿ ಕರ್ಕೊಂಡು ಹೋಗ್ತೀವಿ. ಏನು ನಮ್ಮ ನಾಯಕರಾದಂತ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂತ ನಿಕಟಪೂರ್ವ ಸಂಸದರು ಬಹುಮೂಲ ಅಧ್ಯಕ್ಷರಾದಂತ DK ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಶುಕ್ರವಾರ ಬೆಳಿಗ್ಗೆ 5:30 ರಿಂದ 7:30 ಯೋಗಾಸನ ಶಿಬಿರ. ಅದು 3 ದಿವಸಗಳ ಕಾಲ ಬೆಳಿಗ್ಗೆ ಸರಾಸರಿ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ 3 ದಿವಸಗಳ ಕಾಲ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸನೂ ಇರುತ್ತೆ ಯೋಗಾಸನ. ಅದಾದ ನಂತರ ವಿಜ್ಞಾನ ಮೇಳ ಅದೇ ಶಾಲಾ ಕಾಲೇಜು ಮೈದಾನದಲ್ಲಿ ಬೆಳಿಗ್ಗೆ 9 ರಿಂದ ಸಂಜೆ 5ರವರೆಗೆ 2 ದಿವಸಗಳ ಕಾಲ. ಅಂದ್ರೆ ವಿಜ್ಞಾನ ಮೇಳ ಈ ತಾಲೂಕಿನ ಪ್ರತಿಯೊಂದು ಶಾಲೆಯ ಆಯ್ದ ಸಬ್ಜೆಕ್ಟ್ಗಳ ಮುಖಾಂತರ ಒಂದೊಂದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 100 ವಿಷಯಗಳಿಗೆ 100 ವಿದ್ಯಾರ್ಥಿಗಳನ್ನ ನಾವು ಆಯಾ ಶಾಲೆಯವರು ಕೊಡ್ತಕ್ಕಂಥ ಹೆಸರನ್ನ ಮತ್ತೆ ಸಬ್ಜೆಕ್ಟ್ ನ ಮುಖಾಂತರ ತಮಗೆ ತಿಳಿಸೋದಕ್ಕೆ 100 ಡೆಸ್ಕ್ ಹಾಕೋದ್ರ ಮುಖಾಂತರ ವಿಷಯಗಳನ್ನ ಮತ್ತೆ ಸಬ್ಜೆಕ್ಟ್ ಗಳನ್ನ ನಿಮ್ಗೆ ತಿಳಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ರಂಗಗೀತೆಗಳ ಸ್ಪರ್ಧೆ ಬೆಳಿಗ್ಗೆ ವೇಷಭೂಷಣ ಸಹಿತ 11 ಗಂಟೆಗೆ, ವಾಯ್ಸ್ ಆಫ್ ಬೊಂಬೆನಾಡು ಮಧ್ಯಾಹ್ನ 1ರಿಂದ, ವೇಷಭೂಷಣ ಸ್ಪರ್ಧೆ ಮಧ್ಯಾಹ್ನ 3 ಗಂಟೆಯಿಂದ. ನಮ್ಮ ಈ ತಾಲೂಕಿನ ಜನತೆಗೆ ದಂಪತಿಗಳಿಗೆ ಭಾರತೀಯ ಸಂಪ್ರದಾಯದ ಉಡುಗೆ ತೊಡುಗೆಯೊಡನೆ ಪ್ರದರ್ಶನ ಸ್ಪರ್ಧೆ ಸಂಜೆ 5ರಿಂದ, ಅದರ ನಂತರ ಸಂಜೆ 6:30ರಿಂದ ಚಲನಚಿತ್ರ ಗೀತೆಗಳ ಸಮೂಹ ನೃತ್ಯ. ಇದು ಇದು ಶುಕ್ರವಾರದ ಕಾರ್ಯಕ್ರಮ ಆಯ್ತು. ಶನಿವಾರ ಏನು ಯೋಗಾಸನ 3 ದಿವಸ ಇದೆಯೋ ಅದೇ ರೀತಿ ಶನಿವಾರ ಬೆಳಿಗ್ಗೆ ಕೂಡ ಯೋಗಾಸನ ಪ್ರಾರಂಭ ಆಗ್ತದೆ. ಅದು ಮುಗಿತಾ ಇದ್ದಂಗೆ ಅದ್ರ ಜೊತೆಲೇನೆ ಮ್ಯಾರಥಾನ್ ಓಟ ಶನಿವಾರ ದೊಡ್ಡ ಪ್ರಮಾಣದಲ್ಲಿ. ಅದ್ರ ಜೊತೆಲೇನೆ ಬೆಳಿಗ್ಗೆ 9 ಗಂಟೆಗೆ ಅದೇ ಮೈದಾನದಲ್ಲಿ ಕಬಡ್ಡಿ, ವಾಲಿಬಾಲ್, ಶಟಲ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳನ್ನ ಇಟ್ಕೊಂಡಿದೀವಿ. ಅದು ಒಂದು ಕಡೆ ಫೀಲ್ಡ್ ಅಲ್ಲಿ ನಡೀತಾ ಇದ್ರೆ, ನಾವು ಗ್ರಾಮ ದೇವತೆಗಳ ಉತ್ಸವ, ಆನೆ ಮೇಲೆ ಉತ್ಸವ ಮೂರ್ತಿ ಇರುತ್ತೆ, ಮತ್ತೆ ವಿವಿಧ ಕಲಾ ತಂಡಗಳೊಡನೆ ಮೆರವಣಿಗೆ ಇರುತ್ತೆ. ನಮ್ಮ ಹೈಸ್ಕೂಲ್ ಶಾಲೆಯ ಮೈದಾನದಲ್ಲಿ ನಾವು ಏನು ಸ್ಟೇಜ್ ಮಾಡಿರ್ತೀವಲ್ಲಿ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಕೂಡ ಈ ತಾಲೂಕಿನ 1ರಿಂದ 4ನೇ ತರಗತಿಯವರಿಗೆ, ಈ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹೈಸ್ಕೂಲ್ ವರೆಗೂ 10ನೇ ತರಗತಿವರೆಗೂ, ವಿಭಾಗ 2 5ರಿಂದ 7ನೇ ತರಗತಿಯವರಿಗೆ, ವಿಭಾಗ 8ರಿಂದ 10ನೇ ತರಗತಿಯವರಿಗೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡ್ತಾ ಇದೀವಿ. ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಮಧ್ಯಾಹ್ನ 12 ಗಂಟೆಯಿಂದ. ಪ್ರತಿಭಾ ಪುರಸ್ಕಾರ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿರ್ಬೋದು, ಅನುದಾನಿತ ಶಾಲೆಗಳಿರ್ಬೋದು ಅಥವಾ ಪ್ರೈವೇಟ್ ಶಾಲೆಗಳನ್ನ ಏನ್ ನಡೆಸ್ತಾ ಇದ್ದಾರೆ ಅವರಲ್ಲಿ ವಿದ್ಯಾಭ್ಯಾಸ ಮಾಡಿ SSLC ಮತ್ತೆ PUC ತೇರ್ಗಡೆ ಹೊಂದಿದ 70% ಮೇಲ್ಪಟ್ಟ ಹೆಣ್ಣು ಮಕ್ಕಳು, ಗಂಡು ಮಕ್ಕಳುಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಹುಮ್ಮಸ್ ತರಲಿ, ಅವ್ರಿಗೆ ಬೆನ್ನು ತಟ್ಟಿ ಇನ್ನೂ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ ಒಂದು ಪ್ರೋತ್ಸಾಹವನ್ನ ಮಾಡೋದ್ರ ಜೊತೆಗೆ ಶಾಸಕರು ಕಳೆದ ಬಾರಿ SSLC ಮತ್ತೆ PUC ನಲ್ಲಿ 70% ಹೆಚ್ಚಿಗೆ ಪಡೆದಂತ ಮಕ್ಕಳುಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ನಾವು ಹಮ್ಮಿಕೊಂಡಿದೀವಿ ಮಧ್ಯಾಹ್ನ 12 ಗಂಟೆಯಿಂದ. ಈ ತಾಲೂಕಿನಲ್ಲಿ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಕೇಶ ವಿನ್ಯಾಸ ಸ್ಪರ್ಧೆ ಹಮ್ಮಿಕೊಂಡಿದೀವಿ ಮಧ್ಯಾಹ್ನ 3ರಿಂದ. ಸ್ಟೇಜ್ ಮೇಲೆ ಜನಪದ ದೇಶಭಕ್ತಿ ಗೀತೆಗಳ ಸಮೂಹ ನೃತ್ಯ ಸಾಯಂಕಾಲ 5:30ರಿಂದ ಪ್ರಾರಂಭ ಆಗ್ತದೆ. 3ನೇ ದಿವಸದ ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ ಸಾಧಕರ ಸಮಾವೇಶ 9:30ರಿಂದ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಅದ್ರ ಜೊತೆನಲ್ಲೇನೆ 10 ಗಂಟೆಯಿಂದ ಸಾಧಕರ ಸಮಾವೇಶ, ನೌಕರರ ಸಮಾವೇಶ. ಹೆಸರಾಂತ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು MA ಡಿಲಿಟ್ ಸಂಶೋಧಕರು ಹಾಗೂ ಇತಿಹಾಸ ತಜ್ಞರು ಬೆಂಗಳೂರು ಅವರಿಂದ
ನಾವೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಚನ್ನಪಟ್ಟಣದಲ್ಲಿ ಬೊಂಬೆ ನಾಡ ಗಂಗೋತ್ಸವ, ಯಾಕೆ ಆ ಉದ್ದೇಶ ಏನು? ಗಂಗೋತ್ಸವ ಅಂದ್ರೆ ಅದರ ಇತಿಹಾಸ, ಗಂಗರ ರಾಜಮನೆತನದ ಬಗ್ಗೆ ಉಪನ್ಯಾಸ ಹಾಗೂ ಎಲ್ಲಾ ವಿವರಣೆಗಳನ್ನ ಸಂಪೂರ್ಣವಾಗಿ ಗಂಗರು ಹೇಗೆ ಒಂದು 3-4 ಕಡೆ, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಮಂಕುಂದ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ರು 400-500 ವರ್ಷಗಳ ಹಿಂದೆ. ಅದನ್ನ ಗಂಗರ ರಾಜಮನೆತನದ ಬಗ್ಗೆ ಉಪನ್ಯಾಸವನ್ನ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ನೌಕರರ ಸಮಾವೇಶ, ಸಾಧಕರ ಸಮಾವೇಶದ ಜೊತೆಲೇನೆ ತಿಳಿ ಹೇಳುವುದನ್ನ, ಅವರ ಬಗ್ಗೆ ನಡೆದಂತ ವಿಚಾರಗಳನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಅವತ್ತು ನಮ್ಮ ತಲಕಾಡು ಡಾಕ್ಟರ್ ಚಿಕ್ಕರಂಗೇಗೌಡ ಸಾಹೇಬರು ಕೊಡ್ತಾರೆ. ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಏನೇನು ನಾವು ವಿಚಾರಗಳನ್ನ ಇಟ್ಕೊಂಡು ಕ್ರೀಡೆಗಳು ಮತ್ತೆ ಬೇರೆ ಬೇರೆ ರಂಗಗೀತೆಗಳು, ಜನಪದ ಗೀತೆಗಳು, ಸ್ಥಳದಲ್ಲೇ ಚಿತ್ರ ಬಿಡುವ ಸ್ಪರ್ಧೆ, ಪ್ರತಿಭಾ ಪುರಸ್ಕಾರ, ಮಗದೊಂದು ದೇಹದಾರ್ಢ್ಯ ಸ್ಪರ್ಧೆ, ಎಲ್ಲಾ ವಿಚಾರಗಳಿಗೂ ಇಟ್ಕೊಂಡು ನಾವು ದೇಹದಾರ್ಢ್ಯ ಒಂದು ಬಿಟ್ಟು ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಆಯ್ಕೆ ಆದಂತ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ನಾವೇನು ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಇದ್ದೀವಿ. ಅವರು ಪ್ರತಿಯೊಂದು ಕ್ರೀಡೆಯವರಿಗೆ, ಅದು ಕ್ರಿಕೆಟ್ ಇರ್ಲಿ, ವಾಲಿಬಾಲ್ ಇರ್ಲಿ, ಫುಟ್ಬಾಲ್ ಕೂಡ ಆಡ್ಸಿದೀವಿ, ಆ ಫುಟ್ಬಾಲ್ ಕ್ರೀಡೆ ಇರ್ಲಿ, ಥ್ರೋಬಾಲ್ ಇರ್ಲಿ, ಶಟ್ಲ್ ಕಾಕ್ ಇರ್ಲಿ, ಬಾಲ್ ಬ್ಯಾಡ್ಮಿಂಟನ್ ಇರ್ಲಿ, ಹೀಗೆ ಎಲ್ಲಾ ರೀತಿಯ ಕ್ರೀಡೆಗಳು ಮತ್ತೆ ಬೇರೆ ಬೇರೆ ನಾವು ನಡೆಸಿರ್ತಕ್ಕಂತ ಸಂಪೂರ್ಣವಾಗಿ ಮಾಡಿರ್ತಕ್ಕಂತ ಗ್ರಾಮ ದೇವತೆಗಳ ಉತ್ಸವದ ಮೆರವಣಿಗೆಗಳ ಮುಖಾಂತರ ಆಯ್ಕೆ ಮಾಡಿದಂತ ಎಲ್ಲರಿಗೂ ಕೂಡ ನಾವು ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು 12 ಗಂಟೆಗೆ ಶಾಸಕರ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಕೂಡ ಇಟ್ಕೊಂಡಿದೀವಿ. ಸರಿ ಸುಮಾರು 6 ಗಂಟೆಗೆ ಮತ್ತೆ ಪ್ರಾರಂಭ ಆಗ್ತದೆ ವೇದಿಕೆಯಲ್ಲಿ ದೇಹದಾರ್ಢ್ಯ ಸ್ಪರ್ಧೆ. ಈ ತಾಲೂಕಿಗೆ ದೊಡ್ಡ ಮಟ್ಟದಲ್ಲಿ ಅದ್ದೂರಿ ರಸಸಂಜೆ ಕಾರ್ಯಕ್ರಮವನ್ನ ಸಂಜೆ 6:30 ಒಳಗಡೆ ಪ್ರಾರಂಭ ಮಾಡಿ ಹೆಸರಾಂತ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜು ತಂಡದವರಿಂದ ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ನಟಿಯರು ಹೆಚ್ಚಿನ ರೀತಿ ಭಾಗವಹಿಸುವುದ್ರ ಜೊತೆಗೆ ನಮ್ಮೆಲ್ಲಾ ಮುಖಂಡರುಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರು, ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರು, ನಿಕಟಪೂರ್ವ ಸಂಸದರು, ಬಹುಮೂಲ ಅಧ್ಯಕ್ಷರು ಡಿ ಕೆ ಸುರೇಶ್ ನಾಯಕ್ ಸಾಹೇಬ್ರು, ಅದ್ರ ಜೊತೆನಲ್ಲಿ ನಮ್ಮ ನಾಯಕರಾದಂತಹ ಯೋಗೇಶ್ವರ ನಾಯಕತ್ವದಲ್ಲಿ ಇದೇ ಜಿಲ್ಲೆಯ ಶಾಸಕರುಗಳಾದಂತ ನಮ್ಮ ನಾಯಕರಾದಂತ ಇಕ್ಬಾಲ್ ಹುಸೇನ್ ರವರು, ಮಾಗಡಿ ತಾಲೂಕಿನ ಶಾಸಕರಾದಂತ ಬಾಲಕೃಷ್ಣರವರು, ನಮ್ಮ MLC ಗಳಾದಂತ ರವಿ ಅವರು, ಪುಟ್ಟಣ್ಣವರು, ರಾಮೋಜಿ ಗೌಡ್ರು, ಸುಧಾಮ್ ದಾಸ್ ಅವರು, ಈಗ ಅನೇಕ ನಮ್ಮ ಜಿಲ್ಲೆಯ ಮುಖಂಡರುಗಳು ಕೂಡ ಎಲ್ರು, ನಮ್ಮ ನಾಯಕರಾದಂತ ಪುಟ್ಟಣ್ಣವರು, ಹೀಗೆ ಎಲ್ಲಾ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳು, ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಆ ದಿನ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಿದ್ದಾರೆ.